ನಿಜಕ್ಕೂ ಇದು ದುರಂತ. ಕಪ್ಪೆ ಚಿಪ್ಪು ಸಂಗ್ರಹಿಸೋಕೆ ಹೋಗಿ 11 ಮಂದಿ ಜಲಸಮಾಧಿಯಾದ ಘಟನೆ. ಕಪ್ಪೆ ಚಿಪ್ಪು ಆರಿಸೋಕೆ ಹೋಗಿ 14 ಜನರಲ್ಲಿ 11 ಮಂದಿ ಪ್ರಾಣ ಕಳ್ಕೊಂಡ್ರು. ಸದ್ಯ 14ರಲ್ಲಿ 11 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಉತ್ತರ ಕನ್ನಡ ಜಿಲ್ಲೆ ತಟ್ಟಹಕ್ಕಲು ನದಿಯಲ್ಲಿ ಶವ ಪತ್ತೆಯಾಗಿದೆ. ಓರ್ವ ಪುರುಷ ಸೇರಿ 10 ಮಹಿಳೆಯರು ಮುಳುಗಿ ಸಾವಿಗೀಡಾಗಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಲಕ್ಷ್ಮೀ ಮಾದೇವ ನಾಯ್ಕ, ಲಕ್ಷ್ಮೀ ಶಿವರಾಮ್ ನಾಯ್ಕ, ಉಮೇಶ್ ಮಂಜುನಾಥ್ ನಾಯ್ಕ, ಮಾಸ್ತಮ್ಮ ಮಂಜುನಾಥ್, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ ಸೇರಿದಂತೆ 11 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಎಂದಿನಂತೆ ನದಿಯಲ್ಲಿ ಕಪ್ಪೆ ಚಿಪ್ಪನ್ನು ಹೆಕ್ಕುತ್ತಾ ಇದ್ರು. ಈ ಸಂದರ್ಭದಲ್ಲಿ ನದಿಯ ನೀರಿನಲ್ಲಿ ಭಾರೀ ಏರಿಕೆಯಾಗಿದೆ. ನದಿ ನೀರಿನಲ್ಲಿ ಸುಳಿ ಕಂಡು ಬಂದಿದೆ ಅಂಥೇಳಿ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾಣ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ನೀರಿನಲ್ಲಿ ಮುಳುಗಿ 11 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಹಾಗೆಯೇ ನಾಪತ್ತೆಯಾದವರ ಮೃತದೇಹ ಕೂಡ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಘಟನೆ ಕುರಿತಂತೆ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮೀ ಮಾದೇವ ನಾಯ್ಕ, ಲಕ್ಷ್ಮೀ ಶಿವರಾಮ್ ನಾಯ್ಕ, ಉಮೇಶ್ ಮಂಜುನಾಥ್ ನಾಯ್ಕ, ಮಾಸ್ತಮ್ಮ ಮಂಜುನಾಥ್, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ ಸೇರಿದಂತೆ 11 ಮಂದಿ ಇದರಲ್ಲಿ ಪ್ರಾಣ ಕಳ್ಕೊಂಡವರು. ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಲಲಿತಾ ಜಗದೀಶ್ ಅನ್ನೋರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಜೀವಂತ ಇದ್ದಾರೆ. ಮತ್ತು ಮಾದೇವಿ ನಾಗರತ್ನ ಅನ್ನೋರು ಉಡುಪಿ ಇದು ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು 3 ಜನದ್ದು ಮಾದೇವು ಮತ್ತು ಮಂಜಮ್ಮ ನಾಗರತ್ನ ಇವರು ಇನ್ನೂ ಫೈಂಡ್ ಔಟ್ ಆಗಬೇಕಾಗಿದೆ. ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದಮೇಲೆ ನಿಮಗೆ ಬಂದ ಮಾಹಿತಿ ಪ್ರಕಾರ ಇನ್ಸಿಡೆಂಟ್ ಹೇಗೆ ನಡೆದಿದೆ? ಮಾಹಿತಿ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, 14 ಜನ ಕಪ್ಪೆ ಚಿಪ್ಪು ತರೋಕಂತ ಹೋಗಿ 11 ಜನ ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ನಾಪತ್ತೆಯಾದವರು ಮೃತದೇಹ ಪತ್ತೆಯಾಗಿದೆ. ಸದ್ಯ ಆಸ್ಪತ್ರೆಗೆ ದಾಖಲಾದವರ ಆರೋಗ್ಯ ಸ್ಥಿತಿ ಹೇಗಿದೆ? ಸಂಪತ್, ಏನಂತಂದ್ರೆ ನಿನ್ನೆ ಸಂಜೆ ಹೊತ್ತಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶಿರಾಲಿಯಲ್ಲಿ ನಡೆದಿರ್ತಕ್ಕಂತ ಒಂದು ದುರಂತದಲ್ಲಿ 14 ಜನ ಏನು ಕಪ್ಪೆ ಚಿಪ್ಪು ತೆಗೆದಕ್ಕೆ ಹೋಗಿದ್ರು. ಇದರಲ್ಲಿ 11 ಜನ ಮರಣವನ್ನ ಅಪ್ಪಿರುವಂತದ್ದು. ನಿನ್ನೆ ಸಂಜೆ ಹೊತ್ತಲ್ಲಿ 11 ಜನರ ಶವ ಕೂಡ ಪತ್ತೆಯಾಗಿತ್ತು. ಇನ್ನೋರ್ವನ ಶವ ಶೋಧಕ್ಕಾಗಿ ತೀವ್ರವಾಗಿರ್ತಕ್ಕಂಥ ಕಾರ್ಯಾಚರಣೆ ನಿನ್ನೆ ಸಂಜೆಯಿಂದ ಕೂಡ ನಡೀತಾ ಇರುವಂತದ್ದು. ಆದ್ರೆ ಇವತ್ತು ಬೆಳಗ್ಗೆ ಹೊತ್ತಲ್ಲಿ ಏನೋ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ದಿನೇಶ್ ಕಾರ್ಮಿಕರಿಂದ ಕಾರ್ಯಾಚರಣೆ ಕೂಡ ಮಾಡಿರುವಂತದ್ದು. NDRF ತಂಡದೊಂದಿಗೆ ಈ ಒಂದು ಕಾರ್ಯಾಚರಣೆಗೆ ಇಳಿಯಲಾಗಿತ್ತು. ಇವತ್ತು ಕೆಲವೇ ಕ್ಷಣಗಳ ಹಿಂದೆ ಇನ್ನೋರ್ವನ ಮೃತದೇಹ ಕೂಡ ಪತ್ತೆಯಾಗಿರುವಂತದ್ದು. ಏನು ಮಹಾದೇವ್ ನಾಯ್ಕ್ ಎನ್ನುವಂತ ವ್ಯಕ್ತಿಯ ಶವಕ್ಕಾಗಿ ನಿನ್ನೆಯಿಂದ ಶೋಧ ಕಾರ್ಯ ನಡೆಸಿತ್ತು. ಇದೀಗ ಆ ಶವ ಪತ್ತೆಯಾಗಿದೆ. ಒಟ್ಟಿಗೆ ಏನಂತಂದ್ರೆ 11 ಜನರ ಶವ ಕೂಡ ಈಗಾಗಲೇ ಪತ್ತೆಯಾಗಿರುವಂತದ್ದು. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಏನು ಗಾಯಗೊಂಡಿರ್ತಕ್ಕಂಥದ್ದನ್ನ, ಅಸ್ವಸ್ಥಗೊಂಡಿರೋದನ್ನ ಈಗಾಗಲೇ ಉಡುಪಿಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ನಾಪತ್ತೆಯಾಗಿರ್ತಕ್ಕಂಥ ಒಟ್ಟು 11 ಜನರ ಶವ ಕೂಡ ಸಿಕ್ಕಂತಾಗಿದೆ. ಹೀಗಾಗಿ ಈ 11 ಜನರ ಅಂತ್ಯ ಸಂಸ್ಕಾರ ಇನ್ನು 11 ಗಂಟೆಯ ನಂತರದಲ್ಲಿ ನಡೆಯಲಿಕ್ಕೆ ಇರುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.